ಫೈನಲಿ ಊಟ ಎಲ್ಲ ರೆಡಿ ಆಯಿತು. ಫೈನಲಿ ಅನ್ನಕ್ಕೆ ಇದ್ದೆ ಆಯ್ತಲ್ಲ, ಗುಂಪನ್ನ ನೋಡ್ಬಿಟ್ಟು ಜಗಳ. Okay, let's go. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೋಗ್ತಾ ಇರೋದು ನನ್ನ ಗಾಡೀಲಿ ಪೆಟ್ರೋಲ್ ಹಾಕ್ಸಕ್ಕೆ ಗೈಸ್. ಆಯ್ತಲ್ಲ, ಗುಂಪನ್ನ ನೋಡ್ಬಿಟ್ಟು ಜಗಳ ಅಂದ್ಕೊಂಡೆ. ಗ್ಯಾಸ್ ಏನೋ ಸಿಗ್ತಿಲ್ಲ ಅಂತೆ, ಅದಕ್ಕೆ ನೀವು ವಿದ್ಯಾರಣ್ಯಪುರದಲ್ಲಿ ಇಲ್ಲೊಂದು ಗ್ಯಾಸ್ ಸ್ಟ್ಯಾಂಡ್ ಇದು ಲಾರಿ ಬಂದು ನಿಂತೈತೆ, ಗ್ಯಾಸ್ದು ಸಿಲಿಂಡ್ರದು. ಸಾರಿ, ಅಲ್ಲಿ ನೋಡಿ ಎಷ್ಟು ಜನ ನಿಂತವ್ರೆ. ಅಪ್ಪ ದೇವರು, ಎಷ್ಟು ಜನ ನಿಂತವ್ರೆ ನೋಡ್ರಿ. ಕುಂತ್ಕೊಂಡವ್ರೆ, ನಿಂತ್ಕೊಂಡವ್ರೆ. ಇನ್ನು ಅಲ್ಲಿ ಆಫೀಸ್ ಐತೆ ನೋಡಿ ಸಿಲಿಂಡ್ರದು. ನೋಡ್ರಿ, ಇಲ್ಲಿ ಕೈಯಲ್ಲಿ ಹೆಂಗೆ ಹಿಡ್ಕೊಂಡು ಹೋಗ್ತಾ ಇರೋದು. ಒಂಚೂರು ಸ್ಲಿಪ್ ಆಗಿ ಆ ಕೈಯಿಂದ ಈ ಕೈಗೆ, ಈ ಕೈಯಿಂದ ಆ ಕೈ ಶಿಫ್ಟ್ ಮಾಡ್ತಾವ್ರು ಅವರು. ಒಂಚೂರು ಸ್ಲಿಪ್ ಆಗಿಬಿಟ್ಟು ಜಾರು ಹೋಯ್ತು ಅಂದರೆ ಹಿಂದೆ ಬರೋರು ಗತಿ ಏನು ಹೇಳಿ ಗೈಸ್, ನೀವೇ ನೋಡ್ರಿ. ಅಲ್ಲಿ ಅದು ಕಬ್ಬಣ, ಅದು ಉಡ್ಡಲ್ಲ, ಎಷ್ಟು ದೂರ ಇರುತ್ತೆ ಗೊತ್ತಾ ಅದು. ಒಂಚೂರು ಸ್ಲಿಪ್ ಆಯಿತು ಅಂದರೆ ಹಿಂದೆ ಬರೋರು ಗತಿ ಏನು ಹೇಳ್ರಿ. ಅಯ್ಯೋ ಅಯ್ಯೋ. ಗೈಸ್ ಫೈನಲಿ ನಾನು ಮನೆಗೆ ಬಂದೆ. ಸಾರಿ, ಇನ್ನೂ ಹೆವಿ ನೋವಾಗ್ತೈತೆ ಗೈಸ್. ಕೆಲಸ. ಸೊ ಅದಕ್ಕೆ ಮನೆಗೆ ತುಂಬ ಹೊಟ್ಟೆ ಹಸಿತ್ತು. ಮನೆಗೆ ಬಂದೆ, ಹೊಟ್ಟೆ ಹಸಿ ಊಟ ಮಾಡೋಣ ಅಂತ ನೋಡಿದ್ರೆ ನಮ್ಮ ಅಜ್ಜಿ ನೆನ್ನೆ ಚಿಕನ್ ಸಾಂಬಾರು ಮತ್ತು ಮುದ್ದೆ ಮಾಡಿತ್ತು. ಬೆಳಿಗ್ಗೆ ಮುದ್ದೆ ಮಾಡಿತ್ತು, ಮುದ್ದೆ ಹಂಗೆ ಐತೆ. ಬಟ್ ಚಿಕನ್ ಸಾಂಬಾರು ಸ್ವಲ್ಪ ಅಲ್ಸೋಗ್ಬಿಟ್ಟೈತೆ, ಚೆನ್ನಾಗಿಲ್ಲ. ಎಣ್ಣೆ ಮಾಡಿದ್ದಲ್ಲ, ಸೊ ಅದನ್ನು ಬಿಸಿನೂ ಮಾಡೈತೋ ಇಲ್ಲ ಗೊತ್ತಿಲ್ಲ, ಒಂಥರ ಚೆನ್ನಾಗಿ ಬಂದಿಲ್ಲ. ಅದಕ್ಕೇ ಅನ್ನನೂ ಇಲ್ಲ, ಅದಕ್ಕೆ ಮೊಸರು ಮತ್ತು ಮೊಟ್ಟೆ ತೊಗೊಂಡಿದ್ದೀನಿ. ನೀವು ರೈಸಿಗೆ ನಾನೇ ಹಾಕಬೇಕು ನೋಡಿ ಗೈಸ್. ನಮ್ಮ ಮನೇಲಿ ಸಿಲಿಂಡ್ರ್ ನೋಡಿ ಗೈಸ್ ಹೆಂಗೈತೆ. ಗ್ಯಾಸು ತೊಗೋಬೋದು, ಬಟ್ ನಮ್ಮ ಅಜ್ಜಿಗೆ ಭಯ ಗೈಸ್. ನನಗೆ ನಮ್ಮ ಅಜ್ಜಿ ಯಾವ ಟೈಮಲ್ಲಿ ಹೆಂಗಿರೋದು ಅಂತಲೇ ಗೊತ್ತಾಗಲ್ಲ. ಆನ್ಗಿನ್ ಮಾಡಿಬಿಟ್ರೆ ಬಾರ್ಬಿಕ್ಯೂ ಹೋಗ್ತೀರ ಅನ್ನೋದು ಸುಮ್ಮನೆ. ಅದಕ್ಕೇ ರಿಸ್ಕ್ ಜಾಸ್ತಿ ಬೇಡ ಅಂದ್ಬಿಟ್ಟು ಅದು ಚಿಕ್ಕದ್ರಲ್ಲೇ ಮೇಂಟೈನ್ ಮಾಡ್ತಾಯಿದ್ರೆ. ಅದು ಬಿಟ್ಟರೆ ಇನ್ನೊಂದು ಕರೆಂಟ್ ಒಲೆದೈತೆ, ಇದ್ರೊಳಗಡೆ ಐತೆ ನೋಡಿ ಬಾಕ್ಸು, ಅದೂ ಐತೆ. ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊತೀರಿ, ಇಲ್ಲಾಂದರೆ ಇದು ಚಿಕ್ಕ ಸಿಲಿಂಡ್ರೇನ. ಸೊ ಬನ್ನಿ ಗೈಸ್, ಅಡುಗೆ ಮಾಡಿಬಿಟ್ಟು ಹೊಟ್ಟೆ ತುಂಬ ಹಸಿದೈತೆ. ನಾನು ತಿನ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಅನ್ನಕ್ಕೆ ಇದ್ದೆ. 1 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸ್ ನೀರು ಹಾಕಿಟ್ಟಿದ್ದೀನಿ. ಎಷ್ಟೋ ಏನೋ ಗೊತ್ತಿಲ್ಲ, ಅಷ್ಟು ಇಟ್ಟಿದ್ದೀನಿ. ಆಮ್ಲೆಟ್ ಮಾಡ್ಕೊಳ್ಬೇಕು. ಬನ್ನಿ ಆಮ್ಲೆಟ್ ಇನ್ನೊಂದು ಸ್ಟವಲ್ಲಿ ಮಾಡೋಣ. ಬೇಗ ಆಗಲಿ ಗೈಸ್, ತುಂಬ ಹೊಟ್ಟೆ ಹಸಿದೆ, ಅದಕ್ಕೋಸ್ಕರ. ಫೈನಲಿ ಊಟ ಎಲ್ಲ ರೆಡಿ ಆಯಿತು. ಊಟ ಎಲ್ಲ ರೆಡಿ ಆಯಿತು ಗೈಸ್, ತಿಂದ್ಬಿಟ್ಟು ಸಿಗ್ತೀನಿ ಬನ್ನಿ. ಮೊಸರು ಮತ್ತು ಅನ್ನ ಆ್ಯಂಡ್ ಆಮ್ಲೆಟ್. ಬನ್ನಿ ಗೈಸ್, ತಿಂದ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ಫೈನಲಿ ನಾನು ಬ್ಲಾಗ್ನ ಬಂದು ತಿಂದ್ಬಿಟ್ಟು ಸೀದಾ ಮಲ್ಕೋಗ್ಬಿಟ್ಟೆ. ನಾನು ಬ್ಲಾಗ್ ಎಂಡ್ ಮಾಡೋದೇ ಮಾಡ್ತದೆ. ಬ್ಲಾಗ್ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿರಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.